ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಉದ್ದಿನ ವಡೆ ಅಲ್ಲ, ದಿಢೀರಂತ ನೆನೆಸ್ಕೊಂಡಾಗೆಲ್ಲ ಮಾಡೋ ಅಂಥ ಒಂದು ವಡೆ ಮಾಡ್ತಾಯಿದ್ದೀನಿ. ಇದನ್ನು ಸ್ನ್ಯಾಕ್ ಆಗಿ ನೀವು ಸಾಯಂಕಾಲ ಟೀ ಕಾಫಿ ಜೊತೆ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಒಂದು ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನು. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ 1 ಕಪ್ನಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ, 1 ಕಪ್ನಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ನೀವು ಮಜ್ಜಿಗೆ ಬೇಕಾದರೂ ಹಾಕ್ಕೋಬೋದು. 2 ಕಪ್ನಷ್ಟು ಶುಂಠಿ, ಉಪ್ಪು, ಜೀರಿಗೆ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇಂಗನ್ನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಜ್ಜಿಗೆ ಹಾಕ್ಕೊಂಡ್ರೆ ಈ ಕೆಲಸ ಇರಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಉಪ್ಪೆಲ್ಲ ಚೆನ್ನಾಗಿ ಕರಗಿದೆ. ಇದಕ್ಕೆ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋತಾ ಹೋಗೋಣ, ಗಂಟಾಗಲ್ಲ. ಈಗ ಈ ಥರ ಮಾಡಿಕೊಂಡು ಮತ್ತೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೋತಾ ಇದ್ದೀನಿ, ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. 1 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋ ಅಂಥದ್ದನ್ನು ಹಾಕ್ಕೊಂಡಿದ್ದೀನಿ. ಇಷ್ಟು ಸಾಕು, ಇಲ್ಲಾಂತಂದರೆ ತುಂಬ ಖಾರವಾಗಿ ಮಧ್ಯ ಎಲ್ಲ ಸಿಗುತ್ತೆ. ಈಗ ತುಂಬ ಗಟ್ಟಿಯಾಗಿದೆ ಅಂತಾದರೆ ಒಂದೊಂದು ಸಲ ಅಕ್ಕಿ ಹಿಟ್ಟು ಜಾಸ್ತಿ ನೀರನ್ನು ಹೀರ್ಕೊಳ್ಳುತ್ತೆ. ಆಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಹದದಲ್ಲಿ ಇರಬೇಕು. ರನ್ನಿಂಗ್ ಕನ್ಸಿಸ್ಟೆನ್ಸಿ ಅಂತೀವಲ್ಲ, ಆ ಥರ ಇರಬೇಕು. ತುಂಬ ಗಟ್ಟಿಯಾಗಿ ಇರೋದು ಬೇಡ. ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಈ ಮಿಶ್ರಣನ ಹಾಕ್ಕೋತಾ ಇದ್ದೀನಿ. ಸಣ್ಣ ಊರಿನಲ್ಲಿ ಮಿಕ್ಸ್ ಮಾಡ್ಕೋತಾ ಬರಬೇಕು, ಕೈ ಬಿಡ್ದ ಹಾಗೆ. ಇಲ್ಲ ಅಂತಂದರೆ ತಳ ಹತ್ತಿಬಿಡುತ್ತೆ, ಬೇಗ ಗಟ್ಟಿಯಾಗಿಬಿಡುತ್ತೆ ಗಟ್ಟಿಯಾಗಿದ್ದರೆ. ಹಾಗಾಗಿ ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೋ ಈ ಮಿಶ್ರಣನ ಹಾಕ್ಕೊಂಡು ಕೈ ಆಡಿಸ್ಕೋತಾ ಬರಬೇಕು. ನೋಡಿ, ಗಟ್ಟಿ ಆಗ್ತಾಯಿದೆ, ಎಲ್ಲೂ ಗಂಟುಗಳಾಗಲ್ಲ. ಈಗ ಸೈಡೆಲ್ಲ ಬಿಡ್ತಾ ಇದೆ. ಸಂಪೂರ್ಣವಾಗಿ ಸೈಡ್ಸ್ ಎಲ್ಲ ಬಿಟ್ಟು ಪೂರ್ತಿಯಾಗಿ ಉಂಡೆಯಾಗಿ ಬಂದಾಗ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಆರಕ್ಕೆ ಬಿಡಬೇಕು. ಈಗ ವಡೆನ ಕರಿಯೋಕ್ಕೆ ನಾನು VOM ಕಡಲೆಕಾಯಿ ಎಣ್ಣೆನ, ಶುದ್ಧವಾದ ಕಡಲೆಕಾಯಿ ಎಣ್ಣೆನ ಹಾಕ್ಕೋತಾ ಇದ್ದೀನಿ ಬಾಣಲೆಗೆ. ಅದನ್ನು ಕಾಯಕ್ಕೆ ಇಡೋಣ, ಸಣ್ಣ ಊರಿನಲ್ಲಿ ಅದು ಕಾಯ್ತಾ ಇರಲಿ. ಅಷ್ಟೊತ್ತಿಗೆ ಇಲ್ಲಿ ವಡೆನ ಮಾಡ್ಕೊಂಬಿಡೋಣ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಮೆಣಸು, ಇದ್ರ ಜೊತೆ ನೀವು ಬೇಕಾದರೆ ಕಾಯಿ ತುರಿ, ಕಾಯಿ ಚೂರು, ಸಣ್ಣದಾಗಿ ಹೆಚ್ಚಿರೋವಂಥ ಈರುಳ್ಳಿ ಎಲ್ಲವನ್ನು ಹಾಕ್ಕೋಬೋದು. ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಪೂರ್ತಿಯಾಗಿ ಮಿಕ್ಸ್ ಆಗಬೇಕು, ಜೊತೆಗೆ ಸಂಪೂರ್ಣವಾಗಿ ಆರಬೇಕು. ಆಗ ಕರೆಕ್ಟಾಗಿ ಒಂದು ಶೇಪು ಬರುತ್ತೆ. ಈಗ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು. ಇದು ತುಂಬ ಮುಖ್ಯವಾದ ಅಂಶ, ಇಲ್ಲ ಅಂತಂದರೆ ಕೈಗೆ ಮೆತ್ಕೊಳ್ಳುತ್ತೆ. ಯಾವ ಸೈಜಿನ ವಡೆ ಬೇಕೋ ಅಷ್ಟು ಮಿಶ್ರಣನ ತಗೊಂಡು ನಾರ್ಮಲ್ಲಾಗಿ ನಾವು ಉದ್ದಿನ ವಡೆದು ಒಂದು ಶೇಪ್ ಕೊಡ್ತೀವಲ್ಲ, ಅದೇ ರೀತಿಯಾಗಿ ಮಾಡ್ಕೋಬೇಕು. ಎಣ್ಣೆ ಕೈಗೆ ಹಚ್ಕೊಳ್ಳದೆ ಹೋದರೆ ಅಂಟ್ಕೋತಾ ಇರುತ್ತೆ. ನೀರೆಲ್ಲ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಯಾಕೆ ಅಂತಂದರೆ ಮಿಶ್ರಣ ತೆಳ್ಳಗಾಗತ್ತೆ. ಈಗ ಮಧ್ಯದಲ್ಲಿ ಒಂದು ತೂತು ಮಾಡಿ ಅದನ್ನು ತಯಾರಿ ಮಾಡಿಕೊಂಡು ಒಂದು ತಟ್ಟೆನಲ್ಲಿ ಇಟ್ಕೊಳ್ಳೋಣ. ಇದೇ ರೀತಿಯಾಗಿ ಪೂರ್ತಿ ಮಿಶ್ರಣದಿಂದ ನಾವು ವಡೆನ ರೆಡಿ ಮಾಡಿಕೊಂಡು ಇಟ್ಕೊಳ್ಳೋಣ. ನಿಮಗೆ ಯಾವ ಸೈಜಿನ ವಡೆ ಬೇಕೋ ಆ ಥರ ಮಾಡ್ಕೋಬೋದು. ಈಗ ಈ ಥರ ನಾನು ಮಾಡಿಕೊಂಡು ಒಂದು ತಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ನಮ್ಮ ಎಣ್ಣೆ ಕೂಡ ಚೆನ್ನಾಗಿ ಕಾದಿರುತ್ತೆ. ಮೀಡಿಯಮ್ ಊರಿನಲ್ಲಿ ಇದನ್ನು ಕರಿಬೇಕು. ಈಗ ಒಂದೊಂದಾಗಿ ವಡೆನ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆಯಲ್ಲಿ ಹಾಕ್ಕೋತಾ ಇದ್ದೀನಿ. ಒಂದು 3 ಒಟ್ಟಿಗೆ ಹಾಕ್ಕೋತಾ ಇದ್ದೀನಿ. ತಕ್ಷಣ ಅದನ್ನು ತಿರುಗ್ಸೋಕ್ಕೆ ಹೋಗಬಾರ್ದು, ಇಲ್ಲಾಂತಂದರೆ ಒಡೆದೋಗುತ್ತೆ. ಒಂದು 30ರಿಂದ 40 ಸೆಕೆಂಡ್ ಆದ ನಂತರ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂತಂದರೆ ನಿಧಾನಕ್ಕೆ ಅದನ್ನು ತಿರುಗಿಸಿ ಹಾಕ್ಕೊಂಡು ಮೀಡಿಯಮ್ ಊರಿನಲ್ಲಿ ಗರ್ಗರಿ ಆಗೋ ತನಕ ಒಳಗಡೆ ಕೂಡ ಬೇಯಬೇಕು. ಚೆನ್ನಾಗಿ ಒಳ್ಳೆ ಕಲರ್ ಬರ್ತಾಯಿದೆ, ಅದು ಬರೋ ತನಕ ಬೇಯಿಸ್ಕೋಬೇಕು. ಈ ರೀತಿಯಾಗಿ ತಿರುಗಿಸಿ ಹಾಕಿ ಎಲ್ಲ ಬದಿಯಿಂದನೂ ಚೆನ್ನಾಗಿ ಗರ್ಗರಿಯಾಗಿದೆ ಅಂತಾದರೆ ತೆಕ್ಕೊಂಡ್ಬಿಡೋಣ. ತುಂಬ ಗರ್ಗರಿಯಾಗಿರುತ್ತೆ, ಒಳಗಡೆ ಟೊಳ್ಳಾಗಿ ಕ್ರಿಸ್ಪಾಗಿ ಇರುತ್ತೆ. ಒಂದು ಸಲ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಈಗ ಇದಕ್ಕೆ ಒಂದು ಯಾವುದಾದ್ರೂ ಕಾಯಿ ಚಟ್ನಿ ಮಾಡಿಕೊಂಡು ನೀವು ಸರ್ವ್ ಮಾಡ್ಬೋದು. ಬೇಕಾದಾಗ ಇದನ್ನು ಮಾಡಿಕೊಂಡು ತಿನ್ನೋ ಅಂಥದ್ದು. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.